ಅಪೂರ್ಣಗೊಂಡ ವರದಿಯನ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಫೆಬ್ರವರಿನಲ್ಲಿ ಸಲ್ಲಿಸಿದ್ದಾರೆ. ಒಂದು ಯೋಜನೆಗಳು ಮತ್ತೆ ಕಾರ್ಯಕ್ರಮಗಳನ್ನ ಇವಾಗ ನೀವು ಘೋಷಣೆ ಮಾಡಿದಾಗ ಇದೇ ಪಟ್ಟಿಯನ್ನ ಇಟ್ಕೊಂಡು ನೀವು ತೀರ್ಮಾನ ಮಾಡಕ್ ಹೋಗ್ಬೇಡಿ. ಇದರಲ್ಲಿ ತುಂಬಾ ಲೋಪದೋಷಗಳಿವೆ. ಈ ಮರು ಸಮೀಕ್ಷೆಯಲ್ಲಿ ಇಲ್ಲಿ ಅಧಿಕಾರಿಗಳು ತುಂಬಾ ಸುಳ್ಳು ಮಾಹಿತಿಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಸರಿಯಾಗಿ ಇದನ್ನ ಸರ್ವೆ ಮಾಡಿಲ್ಲ. ನಾವು ದೇವದಾಸಿ ಮಹಿಳೆಯರ ಸರ್ವೆ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ತರ ಮೀಟಿಂಗ್ ಮಾಡಿ ತಹಸೀಲ್ದಾರ್ಗೆ ಗೊತ್ತಿಲ್ಲ, DC ಅವ್ರಿಗೆ ಮಾಹಿತಿ ಗೊತ್ತಿಲ್ಲ. ಅಂಕಿಅಂಶ ಅವ್ರಿಗೆ ಯಾಕಿಲ್ಲ ಸರ್ಕಾರಕ್ಕೆ? ನಾವು ಕೇಳೋದು ಆ ಅಂಕಿಅಂಶ ನಮಗೆ ಬೇಕಾಗಿದೆ. ಉಗ್ರವಾದ ಹೋರಾಟ ಮುಂದೆ ಒಂದು ಕಾಲದಲ್ಲಿ ಮಾಡ್ತಾನೆ ಇರ್ತು. ಒಂದು ಮಹಿಳೆ ಹೊರಗಿರಂಗಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಮಾಜಿ ದೇವದಾಸಿಯರ ಮರು ಸಮೀಕ್ಷೆಗೆ ಆಗ್ರಹಿಸಿ ಒಂದು ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು. ಹಾಗಾದ್ರೆ ಅವರ ಬೇಡಿಕೆಗಳೇನು? ಸರ್ಕಾರ ಇನ್ನೇನು ಬಜೆಟ್ ಮಂಡಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಈ ಹೊತ್ತಿನಲ್ಲಿ ಮಾಜಿ ದೇವದಾಸಿಯರ ಒಂದು ಮರು ಸಮೀಕ್ಷೆ ಆಗ್ಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಆಗ್ತಾ ಇರತಕ್ಕಂಥದ್ದು. ಹಾಗಾದ್ರೆ ಒಟ್ಟಾರೆಯಾಗಿ ಅವರ ಬೇಡಿಕೆಗಳು ಸರ್ಕಾರದ ಮುಂದೆ ಏನಿರುತ್ತವೆ ಮತ್ತೆ ಈ ಪ್ರತಿಭಟನೆ ಎಲ್ಲಿವರೆಗೂ ಇರುತ್ತೆ, ಇದ್ರ ಬಗ್ಗೆ ಮಾತಾಡ್ಸೋಣ. ನಮ್ಮ ಜೊತೆ ಇದ್ದಾರೆ ಈ ಮಾಜಿ ದೇವದಾಸಿಯರ ಸಂಘದ ಅಧ್ಯಕ್ಷರಾದಂತ ಜ್ಯೋತಿ ಅವರು ಇದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ. ರಾಜ್ಯ ಸರ್ಕಾರ ಮಾಜಿ ದೇವದಾಸಿಯರ ಒಂದು ಮರು ಸಮೀಕ್ಷೆ ಮಾಡಿದೆ. ಅದು ಇನ್ನೂ ಪೂರ್ಣಗೊಂಡಿಲ್ಲ. ಅದಕ್ಕೆ ಏನಾಗಿದೆ, ಇವಾಗ ಅಪೂರ್ಣಗೊಂಡ ವರದಿಯನ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಫೆಬ್ರವರಿನಲ್ಲಿ ಸಲ್ಲಿಸಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇರೋದು ಅದು ಅಪೂರ್ಣಗೊಂಡಿದೆ. ಮತ್ತೆ ಹಲವಾರು ಜನ ನಿಜವಾದ ಮಾಜಿ ದೇವದಾಸಿಯರು ಆ ಪಟ್ಟಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನೀವು ಆ ಒಂದು ಪಟ್ಟಿಯನ್ನ ಇಟ್ಕೊಂಡು ನೀವು ಯಾವುದೇ ಮುಂದಿನ ಕೆಲ್ಸಕ್ಕೆ ನೀವು ಆ ಅವರನ್ನ ಫಲಾನುಭವಿಗಳು ಅಂತ ನೀವು ತೀರ್ಮಾನ ಮಾಡಬೇಡಿ. ಯಾಕೆಂದ್ರೆ ಬಜೆಟ್ ಬಂದಿದೆ. ಇವಾಗ ನೀವು ಯಾವುದೇ ಒಂದು ಯೋಜನೆಗಳು ಮತ್ತೆ ಕಾರ್ಯಕ್ರಮಗಳನ್ನ ಇವಾಗ ನೀವು ಘೋಷಣೆ ಮಾಡಿದಾಗ ಇದೇ ಪಟ್ಟಿಯನ್ನ ಇಟ್ಕೊಂಡು ನೀವು ತೀರ್ಮಾನ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಮುಂಚೆ ಇದ್ದಿದ್ದ ಪಟ್ಟಿಯಲ್ಲಿ ಅರ್ಧದಷ್ಟು ಬಂದಿದೆ. ಇವಾಗ ಮುಂಚೆ 46,000 ಚಿಲ್ಲರೆ ಇತ್ತು, ಈಗ 23,000ಕ್ಕೆ 24,000ಕ್ಕೆ ಈಗ ಬಂದಿದೆ. ಹಾಗಾಗಿ ಆಮೇಲೆ ಇದರಲ್ಲಿ ತುಂಬಾ ಲೋಪದೋಷಗಳಿವೆ. ಈ ಮರು ಸಮೀಕ್ಷೆಯಲ್ಲಿ ಇಲ್ಲಿ ಅಧಿಕಾರಿಗಳು ತುಂಬಾ ಸುಳ್ಳು ಮಾಹಿತಿಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದನ್ನೇ ನಮ್ಮ ಇಲಾಖೆಯ ಸಚಿವರು ಕೂಡ ನನ್ನ ಮೇಲ್ವಿಚಾರಣೆಯಲ್ಲಿ ನಡೆದಿದೆ ಅಂತ ಹೇಳಿದ್ದಾರೆ. ಸೊ ನಮಗೆ ಇಲ್ಲಿ ಬಹಳ ಆತಂಕಗಳಿವೆ. ಮತ್ತೆ ಇಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗುಮಾನಿ ಕೂಡ ಇದೆ ನಮಗೆ. ಹಾಗಾಗಿ ನಾವಿಲ್ಲಿ ಮತ್ತೆ ಇಲ್ಲಿ ಏನಾಗಿದೆ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಮೇಲ್ವಿಚಾರಣಾ ಮತ್ತು ಮೌಲ್ಯಮಾಪನ ಸಮಿತಿಗಳನ್ನು ರಚಿಸಿದ್ರು. ಆದ್ರೆ ಆ ಸಮಿತಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಆ ಸಭೆಗಳನ್ನೇ ನಡೆಸಿಲ್ಲ. ಆ ಸಭೆಗಳೇ ನಡೆಸದಿಲ್ಲ ಅಂತಂದ್ಮೇಲೆ ಇವ್ರು ಹೇಗೆ ಎಲ್ಲಿ ಅನುಮೋದನೆ ಮಾಡಿ ಆ ವರದಿ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಅನುಮೋದನೆ ಮಾಡದೇ ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ ಅಂತಂದ್ರೆ ಅದನ್ನ ನಾವ್ ಹೇಗೆ ಒಪ್ಕೋಬೇಕು? ಆಮೇಲೆ ತುಂಬಾ ಜನ ಹೆಣ್ಮಕ್ಳು ಮಾಜಿ ದೇವದಾಸಿಯರು ಅದರಿಂದ ಬಿಟ್ಟು ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ 42 ವರ್ಷದ ಮೇಲ್ಪಟ್ಟ ಅದರಿಂದ ಒಳಗಿರುವಂತ ದೇವದಾಸಿಯರನ್ನ ಈ ಪಟ್ಟಿಯಲ್ಲಿ ಬಿಟ್ಟಿದ್ದಾರೆ. ಆದ್ರೆ ಒಂದು ನಾವು ಕೇಳೋದೇನಂದ್ರೆ, ಇವತ್ತಿಗೂ ಕೂಡ ಇವ್ರು ಏನೇ ಕಾಯ್ದೆ ಕಟ್ಟಲೆಗಳು ತರ್ಲಿ, ಅದು ಎಷ್ಟೇ ಬಿಗಿಯಾಗಿರ್ಲಿ, ಕಟ್ಟುನಿಟ್ಟಾಗಿರ್ಲಿ, ಇವತ್ತಿಗೂ ಕೂಡ ಅದು ನಡೀತಾನೆ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ಅಂತದ್ದೇ. ಅದು ದೇವದಾಸಿ ಪದ್ಧತಿ ಆಗಿರ್ಬೋದು, ಬಾಲ್ಯ ವಿವಾಹ ಪದ್ಧತಿ ಆಗಿರ್ಬೋದು, ನಮ್ಗೆಲ್ಲರಿಗೂ ಅದು ಗೊತ್ತಿರೋದ. ಅದೆಲ್ಲ ಒಂದು ಸಾಮಾಜಿಕವಾದ ಅನಿಷ್ಟ ಪದ್ಧತಿಗಳು, ಕ್ರೂರ ಪದ್ಧತಿಗಳು. ಅದರಲ್ಲೂ ದೇವದಾಸಿ ಪದ್ಧತಿ ಅಂತುವೆ ಅದಕ್ಕೆ ಒಳಗಾಗಿರೋ ಹೆಣ್ಮಕ್ಳು ಸಮಾಜದ ಅತ್ಯಂತ ಕಟ್ಟಕಡೆಯಲ್ಲಿರುವಂತ ದಲಿತ ಹೆಣ್ಮಕ್ಳಾಗಿದ್ದಾರೆ. ಸೊ ಇಷ್ಟೆಲ್ಲ ನಡೀತಿರೋದು ನಮಗೆ ಗೊತ್ತಿದ್ರು ಕೂಡ ಇವ್ರು ಹೇಗೆ ವಯಸ್ಸಿನ ಮಾನದಂಡ ಹಾಕಿದ್ದಾರೆ, ಅದು ಅವ್ರನ್ನ ಸೇರಿಸ್ಕೊಂಡ್ರೆ ಅದು ಕಾನೂನು ಬಾಹಿರ ಅಂತ ಹೇಳ್ತಿದ್ದಾರೆ, ಕಾನೂನಿನ ತೊಡಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ನಿಜಕ್ಕೂ ಇದು ಒಂಥರ ತುಂಬಾ ಇದು ಪದ್ಧತಿಗಿಂತನೂ ಕ್ರೂರ ಅನ್ನಿಸ್ತಾ ಇದೆ ನಮಗೆ.
ಹಾಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು, ಈ ಅಧಿಕಾರಿಗಳು ಕೊಟ್ಟಿರುವಂತ ಸುಳ್ಳು ಮಾಹಿತಿಗಳನ್ನ ನೀವು ನಂಬಕ್ಕೆ ಹೋಗ್ಬೇಡಿ. ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡಿ. ಯಾಕೆಂದ್ರೆ ತುಂಬಾ ಜನ ಹೊರಗಡೆ ಹೋಗಿದ್ದಾರೆ, ಅವರಿಗೆ ಮಾಹಿತಿನೇ ಗೊತ್ತಿಲ್ಲ ಮರು ಸಮೀಕ್ಷೆ ಮಾಡಿರುವಂತದ್ದು. ಅದರ ಬಗ್ಗೆ ಜಾಗೃತಿ ಮೂಡಿಸಿಲ್ಲ ಅಧಿಕಾರಿಗಳು. ಹಾಗಾಗಿ ಇದರಲ್ಲಿ ತುಂಬಾ ಅನ್ಯಾಯ ನಡೆದಿದೆ. ಮತ್ತೊಮ್ಮೆ ಇಡೀ ಶತಶತಮಾನಗಳಿಂದ ಈ ಹೆಣ್ಮಕ್ಳು ಸಮಾಜದಿಂದ ಅನ್ಯಾಯಕ್ಕೆ ಒಳಗಾದವರು ಮತ್ತೊಮ್ಮೆ ಶಾಶ್ವತವಾಗಿ ಅನ್ಯಾಯಕ್ಕೆ ಒಳಗಾಗುವ ಹಾಗೆ ಈ ಸರ್ಕಾರ ನಡೆದುಕೊಳ್ಳೋದು ಬೇಡ ಅನ್ನೋದನ್ನ ಮುಖ್ಯಮಂತ್ರಿ ಅವ್ರಿಗೆ ನಾವು ಇವತ್ತು ಹೇಳಕ್ಕೆ ಇವತ್ತೊಂದು ಸಾಂಕೇತಿಕವಾದ ಧರಣಿ ಮಾಡ್ತಾ ಇದ್ದೀವಿ. ಮತ್ತೆ ಆಧಾರ್ ಕಾರ್ಡ್ ತಗೊಂತೀವಿ, ಅವರ ಮೊಮ್ಮಕ್ಕಳು ಮತ್ತು ಮಕ್ಕಳ ಇನ್ನು ಉಳುಕಿರೋ ಕುಟುಂಬಸ್ಥರು ಆಧಾರ್ ಕಾರ್ಡ್ ತಗೊಂತೀವಿ ಅಂತಂದ ಹೇಳಿ ಒಂದ್ ಕಡೆ ಆಧಾರ್ ಕಾರ್ಡ್ ತಗೊಂಡ್ರು, ಒಂದ್ ಕಡೆ ಆಧಾರ್ ಕಾರ್ಡ್ ತಗೊಳ್ಳಿಲ್ಲ. ಆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ. ನಾನು ಮಹಿಳಾ ಮತ್ತು ಮಕ್ಕಳ ಡಿಡಿ ಅವರ ಹತ್ರ ಚರ್ಚೆ ಮಾಡಿದಾಗ ಮತ್ತೆ ಒಂದು ಸಮಿತಿ ಮಾಡ್ತೀವಿ, ಆ ಸಮಿತಿಗೆ ತಂದು ಕೊಡಿ. ಎಷ್ಟು ಸೂಕ್ತವಾದ ಸಮಿತಿ ಅದು? ಯಾಕಂದ್ರೆ ನಾವು ಇಲ್ಲಿ ಎಲ್ಲ ಕೊಟ್ಟಿರ್ತೀವಿ, ಇಲ್ಲಿ ಆಗ್ಲಿಲ್ಲ ಅಂದ್ರೆ ಮುಂದೆ ಕೊಡಿ ಅಂತ ಹೇಳಿದ್ರೆ ಆವಾಗ ಹೋಗಿ ನಾವು ಯಾವ ರೀತಿ ಸರ್ವೆ ಮಾಡಿಸ್ಬೋದು ಅನ್ನೋದು ಒಂದು ನಮಗೆ ಭಯ ಕಾಡ್ತಾ ಇದೆ. ಯಾಕಂದ್ರೆ ಅವರು ನಮ್ಮಿದ್ರಿಗೆ ಒಪ್ಪಿಗೆ ಬಿಟ್ಟು ನಾಳೆ ಆ ಒಂದು ವರದಿ ಮುಚ್ಚಿ ಹಾಕಿದ್ರೆ, ಆ ವರದಿ ಒಂದು ಸರ್ಕಾರಕ್ಕೆ ಸಲ್ಲಿಸಿದ್ರೆ ಅವತ್ತು ಸಸಿಯಂದ್ರು ಅಥವಾ ಮೊಮ್ಮಕ್ಕಳು ಮಕ್ಕಳು ಯಾರು ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ನಾವ್ ಹೇಳೋದಿಷ್ಟೇ, ಸರ್ಕಾರ ಸರಿಯಾಗಿ ಇದನ್ನ ಸರ್ವೆ ಮಾಡಿಲ್ಲ. ಆದ್ರೆ ಸರ್ಕಾರಕ್ಕೆ ವರದಿ 46,660 ಮಹಿಳೆಯರಿದ್ದು 23,395 ಮಹಿಳೆಯರು. ಯಾಕೆ ಅಂಕಿಅಂಶ ಕಡಿಮೆ ಆಗ್ತಾ ಇದೆ ಅಂದ್ರೆ ಅವರು ಸತ್ತಂತ ಕುಟುಂಬಗಳಿಗೆ ಮಾಹಿತಿ ಇಲ್ಲ. ಆಮೇಲೆ ಅಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಲಿ ಅಥವಾ ತಾಲೂಕ್ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ನಾವು ದೇವದಾಸಿ ಮಹಿಳೆಯರ ಸರ್ವೆ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಸಮಿತಿಗಳಿಗೆ ಯಾರಿದಾರಂತನೂ ಅವ್ರಿಗೆ ಗೊತ್ತಿಲ್ಲ. ಆ ಸಮಿತಿ ಮೀಟಿಂಗ್ ಕರೆದ್ರೆ 5-10 ನಿಮಿಷದಲ್ಲಿ ಮುಗಿಸಿ ಬಿಡ್ತಾರೆ. ಏನಂದ್ರೆ ವರದಿ ನೋಡಲ್ಲ, ಯಾವ ಮಹಿಳೆಯರ ಪಟ್ಟಿಯಲ್ಲಿ ಸೇರಿರಾರ, ಒಂದು ಹೋಬಳಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಮಹಿಳೆಯರಿದ್ದಾರ, ಆ ಮಹಿಳೆಯರ ಸಂಖ್ಯೆ ಎಷ್ಟಿದೆ, ಆ ಮಹಿಳೆಯರ ಹೆಸರು ಏನಿದೆ, ಯಾರು ಬಂದಿದ್ದಾರೆ ಇದ್ರೊಳಗೆ, ಯಾರು ಬಂದಿಲ್ಲ ಈ ಸಮೀಕ್ಷೆಯಲ್ಲಿ ಅಂತ ಕೂಡ ಅಧಿಕಾರಿಗಳು ಗಮನದಲ್ಲೇ ಇಡೋದಿಲ್ಲ. ಸುಮ್ನೆ ಒಂದು ಪೇಪರ್ ತರ್ತಾರ, ಒಂದು ಅಂಕಿಅಂಶ ಕೊಡ್ತಾರ, ಆಯ್ತು ಮೀಟಿಂಗ್ ಮುಗಿದೋತು. ಈ ತರ ಮೀಟಿಂಗ್ ಮಾಡಿ ತಹಸೀಲ್ದಾರ್ಗೆ ಗೊತ್ತಿಲ್ಲ, DC ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ MDಗಳು ಸರಿಯಾದ ಮಾಹಿತಿ, ಒಂದು ಸುತ್ತೋಲೆ ಆದೇಶ ಆಗ್ಲಿ ಅವ್ರಿಗೆ ಕಳಿಸಿಲ್ಲ, ಆ ಆದೇಶದ ಪ್ರತಿ ಅವರಿಗೆ ತಲುಪಿಲ್ಲ, ಅವರಿಗೆ ಗೊತ್ತಿಲ್ಲ. ನಾವ್ ಹೇಳ್ತಾ ಇರೋದು, ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಎಷ್ಟು ಜನ ದೇವದಾಸಿಯರಿದಾರ, ಎಷ್ಟು ಜನ ಮಕ್ಕಳಿದಾರ, ಅವ್ರ ಮಕ್ಕಳು ಎಷ್ಟು ವಿದ್ಯಾವಂತರಿದಾರ, ಅವರನ್ನು ಕೂಡ ಸರ್ವೆ ಮಾಡುವಾಗ ನಮಗೆ ಮಕ್ಕಳ ಶಿಕ್ಷಣವಂತರು ತುಂಬಾ ಜನ ಇದಾರೆ. ಆ ಅಂಕಿಅಂಶ ಕೂಡ ನಮಗೆ ಬೇಕಾಗಿದೆ. ಆ ಅಂಕಿಅಂಶ ಸರ್ಕಾರ ಕೊಡ್ತಾ ಇಲ್ಲ. ಆದ್ರೆ ಜಾತಿ ಗಣತಿ ಮಾಡುವಾಗ SC ಇಷ್ಟಿದಾರ, ಜನರಲಿಸ್ಟ್ ಇದಾರ, ಅಂಕಿಅಂಶ ಗೊತ್ತಿದೆ. ಆದ್ರೆ ದೇವದಾಸಿ ಕುಟುಂಬದ ಮಕ್ಕಳು ಎಷ್ಟು ವಿದ್ಯಾವಂತರದಾರ, ಎಷ್ಟು ಅವಿದ್ಯಾವಂತರದಾರ, ಎಷ್ಟು ಅಂಗವಿಕಲರದಾರ, ಎಷ್ಟು ಹೆಣ್ಣು ಇದಾರೆ, ಎಷ್ಟು ಗಂಡು ಇದಾರೆ, ಟೋಟಲ್ ಅಂಕಿಅಂಶ ಅವ್ರಿಗೆ ಯಾಕಿಲ್ಲ ಸರ್ಕಾರಕ್ಕೆ? ನಾವು ಕೇಳೋದು ಆ ಅಂಕಿಅಂಶ ನಮಗೆ ಬೇಕಾಗಿದೆ. ಕೂಡಲೇ ಸರ್ಕಾರ ಆ ಅಂಕಿಅಂಶ ಬಿಡುಗಡೆ ಮಾಡ್ಬೇಕು. ಯಾರು ಹೊರಗಡೆ ಇದಾರ ಅವ್ರನ್ನ ಒಳಗಡೆ ಸೇರಿಸ್ಬೇಕು. ಯಾರು ವಯೋಮಿತಿ ತಿರಸ್ಕಾರ ಮಾಡ್ತಿದಾರ ಆ ವಯೋಮಿತಿನೂ ಕೂಡ ಒಳಗಡೆ ಸೇರ್ಬೇಕು. ಯಾವುದೇ ರೀತಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಆಗ್ಬೇಕಂದ್ರೆ ಯಾವೊಬ್ಬ ಮಹಿಳೆಯರು ಹೊರಗಡೆ ಇರಬಾರ್ದು. ಇದು ನಮ್ಮ ಒಂದು ಸಂಘಟನೆಯ ಬೇಡಿಕೆ. ನಾವ್ ಹೇಳಕ್ ಏನ್ ಇಷ್ಟಪಡ್ತೀವಿ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ DC ಮೀಟಿಂಗ್ ಕರೆದ ನಮ್ಮ ಸಂಶಯದಾಗ ಕೆಲಸ ಮಾಡೋಂಥವ್ರು ನಮ್ಗೆ ಲೆಟರ್ ಹಾಕಿದ್ರು, ನಾವು ಓದಿವಿ. ಹೋಗೋದು ನಾವೇನ್ ಇಟ್ಟಿವಿ, ಸರಿಯಾಗೇ ಇಲ್ಲ. ಸತ್ತರು ಕುಟುಂಬ ಬಹಳ ಜಾಸ್ತಿ ಇರೈತಿ. ಆದ್ರ ವಂಶಾವಳಿ ಮಾಡೋದಕ್ಕಾಗಿ ಅದು ವಂಶಾವಳಿ ಬರೇ ರಿಜೆಕ್ಟ್ ಆಗಕತ್ಯಾವ. ನಾವು ವಂಶಾವಳಿ ತಗೋಬಾರ್ದು, ಆಧಾರ್ ಕಾರ್ಡ್ ಮಕ್ಕೊಂತ್ರೇನೆ ಸತ್ತರ ಮಕ್ಕಳು ಮೊಮ್ಮಕ್ಕಳು ಸಸ್ಯಂದ್ರು ತಗೋಬೇಕಂತಂದು ಇಲ್ಲಿ MD ತಕ್ಕ ಬೆಂಗಳೂರಿಗೆ ಬಂದು MD ತಕ್ಕ ಮಾತಾಡಿದ್ರು ಕೂಡನೆ MD ನಮ್ಗೆ ಆದಾಯ ಕಳಿಸಿಲ್ಲ, ನಮ್ಗೆ ಅದ್ರಂಗ್ ಹೇಳಿಲ್ಲ, ನಮಗೆ ವಂಶಾವಳಿ ಬೇಕೇ ಬೇಕು ಕಡ್ಡಾಯವಾಗಿ ಅಂತಂದು ಅವ್ರು ಹೇಳಿ ಸತ್ತರು ಒಟ್ಟ ಸರ್ವೆ ಮನೆಗೆ ಹೋಗಿ ಎಪ್ಲಿಕೇಶನ್ ಮಾಡಿಲ್ಲ. ಅವ್ರು ಸತ್ತರು ಸರ್ವೆ ಕಂಪಲ್ಸರಿ ಆಗ್ಬೇಕು. ಹೊಸ ಮಹಿಳೆಯರು ಕೂಡ ಸರ್ವೆ ಆಗ್ಬೇಕು. ಒಬ್ಬ ಮಹಿಳೆ ಹೊರಗಿರಬಾರ್ದು, ಕಂಪಲ್ಸರಿಗೆ ಸರ್ವೆ ತಗೊಂಬಲೇಬೇಕು. DC ಅವರು ಏನಂತಾರ, ನನಗ್ ಸಾಧ್ಯ ಇಲ್ಲಮ್ಮ, ಇದು ನಿನ್ ಕೈಯಾಗೈತಿ ಸರ್, ನೀವ್ ಮಾಡ್ರಿ, ನೀವ್ ಬರೀರಿ, ನೀವು ಸರ್ವೆದು ಇನ್ನೊಬ್ಬನೇ ಸರ್ವೆ ಮಾಡಕ್ ಕೊಡ್ರಿ ಅವಕಾಶ, ಹೊಸ ಮಹಿಳೆಯರು ತಗೋರಿ ಅಂದ್ರೆ ನನ್ನ ಕೈಲಿ ಆಗೋದಲ್ಲಮ್ಮ, ಸರ್ಕಾರಕ್ಕೆ ಲೆಟರ್ ಬರ್ತೀನಿ ಅಂತ 2 ಸತಿ DC ಮುಖಾಂತರ ನಾವು ಮೀಟಿಂಗ್ ಹೋದ್ರ ಅವ್ರು ನನ್ನ ಕೈಲಿ ಆಗೋದಿಲ್ಲ, ನಾನು ಸರ್ಕಾರಕ್ಕೆ ಬರ್ತೀನಿ ಲೆಟರ್ ಅಂತ ಅವ್ರು ಹೇಳಿಕೆ ಕೊಟ್ಟಕ್ಕಾಗಿ ನಾವು ಉಗ್ರವಾದ ಹೋರಾಟ ಮುಂದೆ ಒಂದು ಕಾಲದಲ್ಲಿ ಮಾಡ್ತಾನೆ ಇರ್ತೇವೆ. ಒಂದು ಮಹಿಳೆ ಹೊರಗಿರಂಗಲ್ಲ. ದೇವದಾಸಿ ತಾಯಿ ಅಂದ್ರೆ 3 ಕುಟುಂಬ ಸೇರ್ಲೇಬೇಕು. ಒಬ್ಬ ಮಹಿಳೆ ಹೊರಗಿರಕ್ ಸಾಧ್ಯನೇ ಇಲ್ಲ. ದೇವದಾಸಿ ಮಹಿಳೆಯರದ್ದು ಏನು ಹೊರ ಇಟ್ಟಿದಾರ ಅವ್ರೆಲ್ಲ ಪುನಃ ಸೇರ್ಪಡೆ ಮಾಡುವಾಗ ಅರ್ಧ ಮಾಡಿದಾರ, ಅರ್ಧ ಮಾಡಿಲ್ಲ.
ಕೆಲವರು ಸತ್ತಿರೋ ಮಹಿಳೆಯರದು ಲಿಸ್ಟ್ ಇಲ್ಲ. ಕೆಲವರು ಹೋಗಿರೋರು ಕೆಲ್ಸಕ್ಕೆ ಹೋಗಿದಾರೆ, ಹೊರಗಡೆ ದುಡಿಯಕ್ ಹೋಗಿದಾರೆ, ಅವ್ರದ್ದು ಆಗಿಲ್ಲ. ಈ ಪ್ರತಿ ಸಲ ಎಲ್ಲ ಮಹಿಳೆಯರನ್ನು ಪುನಃ ಸೇರ್ಪಡೆ ಮಾಡ್ಬೇಕು, ಅವ್ರಿಗೆ ಸರಿಯಾದ ಮಾಹಿತಿ ಕೊಡ್ಬೇಕಂತ ನನ್ನ ಬೇಡಿಕೆ. ಆಗ್ಲಿಲ್ಲ ಅಂದ್ರೆ ನಾವು ಕಠಿಣವಾದ ಹೋರಾಟ ಅಂತೂ ಮಾಡ್ತೀವಿ. ಇದು ಇಲ್ಲಿ ಪ್ರತಿಭಟನಾ ನಿರತರಾಗಿರ್ತಕ್ಕಂಥ ಮಾಜಿ ದೇವದಾಸಿಯರ ಮಾತುಗಳು. ಏನು ಸರ್ಕಾರ ನಡೆಸ್ತಾ ಇರತಕ್ಕಂಥ ಸಮೀಕ್ಷೆ ಸಂಪೂರ್ಣವಾಗಿಲ್ಲ. ಕಳೆದ ಬಾರಿ 41,000 ಇದ್ದಂತ ಸಂಖ್ಯೆ ಈಗ 21,000ಕ್ಕೆ ಬಂದಿದೆ. ಇವರು ಯಾವ ರೀತಿ ಸಮೀಕ್ಷೆ ಮಾಡಿಸಿದ್ರು ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ. ಹೀಗಾಗಿ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಂದಿದೆ. ಹೀಗಾಗಿ ವಾಸ್ತವವಾದಂತಹ ಸಮೀಕ್ಷೆ ಆಗ್ಬೇಕು, ಅದು ನಿಲ್ಲಬಾರದು ಅನ್ನೋ ಆಗ್ರಹವನ್ನ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ PF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.